ಸ್ಲೋ ಆಗಲಿ ಸರ್. ನಮ್ಗೆ ಯಾವ ಥರ ಕೊಟ್ಟಿಲ್ಲ ಅಲ್ಲಿ ಜಗಳ ಆಗಿದ್ರ ಬಗ್ಗೆ ಸ್ವಲ್ಪ ಸೈಡ್ ಇದ್ದಾರೆ ಮೊದಲನೇ. ಒಳಗೆ ಸಮಾನ ಎಲ್ಲ ಬಿಡ್ಬೇಕು. ಓಕೆ ಸರ್. ಮೂರಿಂದ 3:30 ಗಂಟೆ ಒಳಗಡೆ ಈ ಹುಬ್ಬಳ್ಳಿ ಗಬ್ಬೂರು ಹತ್ತಿರ ಇರತಕ್ಕ ಕನ್ಸ್ಟ್ರಕ್ಷನ್ ಡೈಲಿ ಮೆಡಿಕಲ್ ಕಾಲೇಜ್ ಕನ್ಸ್ಟ್ರಕ್ಷನ್ದಲ್ಲಿ ಕೆಲಸ ಮಾಡ್ತಕ್ಕಂಥ ಹುಲ್ಲು ಮಾಂಜಿ ಅಂತ ಈತನು ಬಿಹಾರ ರಾಜ್ಯದವನು. ಈತನ ಜೊತೆಗೆ ಇತರ ಆರೋಪಿತರು ಅಕ್ರಮ ಕೂಟ ರಚಿಸಿಕೊಂಡು ಆತನ ಮೇಲೆ ದೈಹಿಕ ಹಲ್ಲೆ ಮಾಡಿದ್ದಿರುತ್ತದೆ ಮತ್ತು ಕಟ್ಟಿಗೆ ಇತರ ವಸ್ತುಗಳಿಂದ ಹೊಡೆದಿದ್ದರಿಂದ ಅವನಿಗೆ ಗಾಯಗಳಾಗಿದೆ. ಇದನ್ನು ನಾವು ಗಂಭೀರವಾಗಿ ಪರಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಇದರಲ್ಲಿ ಕೂಡ ನಾವು 4 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೇವೆ. ಸುಗ್ರೀವ್ ರಾಜಾರಾಮ್ ಶರ್ಮಾ, ನವೀನ್ ಅಶೋಕ್ ರಾಯ್ ಮತ್ತು ಶಿವಕುಮಾರ್ ಅಚ್ಚೇಲಾಲ್, ಗೋವಿಂದ್ ಪ್ರೇಮ್ ಕುಮಾರ್ ಇವರೆಲ್ಲ ಉತ್ತರ ಪ್ರದೇಶ ರಾಜ್ಯದವರು. ವಿಕ್ಟಿಮ್ ಏನಂದರೆ ಇವರು ಬಿಹಾರ ರಾಜ್ಯ. ಇದು ಕೂಡ ತನಿಖೆ ಬಂದಿದೆ. ಅದಕ್ಕೆ ನಾವು ಏರಿಯಾ ಫ್ಯಾಮಿಲೈಸೇಷನ್, ಏರಿಯಾ ಡಾಮಿನೇಷನ್ ಇಟ್ಟಿದ್ದೀವಿ. ಅದಕ್ಕೆ ಇಂಥ ರೂಢಿಗೆ ಅಪರಾಧ ನಾವು ಎಕ್ಸ್ಟಾರ್ಮೆಂಟ್ ಪ್ರಪೋಸಲನ್ನು ರೆಡಿ ಮಾಡ್ತೀವಿ ಶೀಘ್ರದಲ್ಲೇ. ಅದಕ್ಕೆ ನಾವು ಈ ಹಳೆ ಹುಬ್ಬಳ್ಳಿ ಈ ರೀತಿ ಜರುಗಿದಂಥ ಠಾಣೆ ವ್ಯಾಪ್ತಿಯಲ್ಲಿ ನಾವು ಪ್ರತಿದಿನವೂ ಏರಿಯಾ ಫ್ಯಾಮಿಲೈಸೇಷನ್ ಇರ್ಬೋದು, ಬೈಕ್ ಪೆಟ್ರೋಲಿಂಗ್ ಇರ್ಬೋದು ಮತ್ತು ಫುಡ್ ಪೆಟ್ರೋಲಿಂಗ್ ಕೂಡ ನಿರಂತರವಾಗಿ ಇಲ್ಲಿ ನಾವು ಸೆಷನ್ ಆಯ್ಕೆ ಮಾಡ್ತೀವಿ. ಏರಿಯಾ ಡಾಮಿನೇಷನ್ ಮಾಡ್ತಾ ಇದ್ದೇವೆ, ಮತ್ತೊಂದು ಅಂತೆಲ್ಲ ಕ್ಲೇಮ್ ಮಾಡ್ತಾ ಇದ್ದಾರೆ. ಯಾವ ಕತ್ತಲದಲ್ಲಿ ನಡಿಬೇಕಾಗಿತ್ತು ಪ್ರಕರಣಗಳು ಬೆಳಕಿನಲ್ಲಿ ನಡೀತಾ ಇದಾವಲ್ಲ, ಅಂದರೆ ನಿಮ್ಮ ಪೊಲೀಸಿಂಗ್ ಎಲ್ಲ ಹೋಗಿದೆ ಅಂತ. ಬೀಟ್ ವ್ಯವಸ್ಥೆ ನಾವು ಆದ್ದರಿಂದ ಈ ಯಾವ ಬೀಟ್ಗಳಲ್ಲಿ ಯಾವ ರೀತಿ ಸೆನ್ಸಿಟಿವನ್ನು ಆಯ್ಕೆ ಮಾಡ್ಕೊಂಡು ನಾವು ನಿರಂತರವಾಗಿ ಸಾರ್ವಜನಿಕರೊಂದಿಗೆ ಒಂದು ಬೀಟನ್ನು ಕೂಡ ನಡೀತಾ ಇಲ್ಲ. ಯಾವ ಬೀಟ್ ಕಮಿಟಿಯಲ್ಲಿ ನೀವು ಯಾವ ಜನರಿಗೆ ಹಾಕಿರ್ತೀರಿ, ಒಂದು ದಿವಸ ಹೋಗಿ ನಿಮ್ಮ ಬೀಟ್ನವ್ರು ಹೋಗಿ ಸೈನ್ ಮಾಡ್ಕೊಂಡು ಬರ್ತಾರೆ, ನಾವು ಮೀಟಿಂಗ್ ಮಾಡಿದ್ದೀವಿ ಅಂತ. ಅದರಿಂದ ಪೊಲೀಸಿಂಗ್ ಆಗತ್ತಾ ಸರ್? ನಾವು ಬೀಟ್ ಸಿಬ್ಬಂದಿಗಳ ಜೊತೆಗೆ ನಿರಂತರ ಸಭೆ ಮಾಡಿ ಏರಿಯಾ ಫ್ಯಾಮಿಲೈಸೇಷನ್ ಕೂಡ ನಾವು ಬೀಟ್ಸ್ ಮೆಂಬರ್ಸ್ ಕೂಡ ಕರೆದು ಕೂಡ ಸಭೆಯಲ್ಲಿ ನಾವು ಭಾಗವಹಿಸ್ತೇವೆ. ಅದರಲ್ಲಿ ಕೂಡ ನಾವು ಸಾರ್ವಜನಿಕರಿಗೆ ಕೇಳ್ತೇವೆ, ನಿಮ್ಮಲ್ಲಿ ಏನಾದರೂ ಏನಾದರೂ ಇಶ್ಯೂ ಇದೆ ಏನಿದೆ ಅಂತೇಳಿ. ಆ ಏರಿಯಾ ಫ್ಯಾಮಿಲೈಸೇಷನ್ ಸಾರ್ವಜನಿಕ ಸಭೆ ಮಾಡೋದಲ್ಲಿ ಕೂಡ 8% ನಾವು ಹೆಚ್ಚಿದೆ ಮುಂದುವರೆದು ಕೂಡ ಇದು ಕಂಟಿನ್ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಈ ಸೆಷನಲ್ಲಿ ನಾವು ಸೆಲೆಕ್ಟರ್ಗೆ ಪ್ರತಿದಿನವೂ ನಾವು ಇದನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು. ಓಕೆ ಸರ್.